ಒಬ್ಬ ಬಡ ಬ್ರಾಹ್ಮಣ ಬಾಲಕನಿಗೆ ವಿದ್ಯೆ ಎಂದರೆ ಬಹಳ ಕಷ್ಟ. ಗುರುಕುಲದಲ್ಲಿ ಎಷ್ಟು ಓದಿದರೂ ಅವನಿಗೆ ಅಕ್ಷರಗಳು ತಲೆಗೆ ಹತ್ತುತ್ತಿರಲಿಲ್ಲ. ಸಹಪಾಠಿಗಳೆಲ್ಲ ಅವನನ್ನು ಮಂದಮತಿ ಎಂದು ಹೀಯಾಳಿಸುತ್ತಿದ್ದರು. ನೊಂದ ಆ ಬಾಲಕನು ಮಂತ್ರಾಲಯಕ್ಕೆ ಬಂದು, ರಾಯರೇ, ನನಗೂ ಜ್ಞಾನ ನೀಡಿ, ನಾನು ಲೋಕಕ್ಕೆ ಉಪಕಾರಿಯಾಗಬೇಕು ಎಂದು ಬೃಂದಾವನದ ಮುಂದೆ ಪ್ರಾರ್ಥಿಸುತ್ತಾನೆ. ಆ ಬಾಲಕನು ಮಠದಲ್ಲಿ ದಿನವಿಡೀ ಸೇವೆ ಮಾಡುತ್ತಾ ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡಿದ ತೀರ್ಥವನ್ನು ಭಕ್ತಿಯಿಂದ ಕುಡಿಯುತ್ತಿದ್ದನು. ಒಂದು ರಾತ್ರಿ ಅವನು ಮಲಗಿದ್ದಾಗ ರಾಯರು ಅವನ ಕನಸಿನಲ್ಲಿ ಬಂದು ಅವನ ನಾಲಿಗೆಯ ಮೇಲೆ ತಮ್ಮ ದಂಡದಿಂದ ಓಂ ಎಂದು ಬರೆಯುತ್ತಾರೆ. ಇಂದಿನಿಂದ ನಿನ್ನ ವಾಣಿಯು ಅಮೃತವಾಗಲಿ ಎಂದು ಹರಸುತ್ತಾರೆ. ಮರುದಿನ ಬೆಳಗ್ಗೆ ಎದ್ದ ಬಾಲಕನಿಗೆ ಒಂದು ಅದ್ಭುತ ಅನುಭವವಾಗುತ್ತದೆ. ಈ ಹಿಂದೆ ಅವನಿಗೆ ಅರ್ಥವಾಗದ ಕಠಿಣ ಸಂಸ್ಕೃತ ಶ್ಲೋಕಗಳು ಈಗ ತಾನಾಗಿಯೇ ಅವನ ನಾಲಿಗೆಯ ಮೇಲೆ ನಲಿಯತೊಡಗುತ್ತವೆ. ಅವನು ಮಾತನಾಡಲು ಶುರು ಮಾಡಿದರೆ ಸಾಕ್ಷಾತ್ ಬೃಹಸ್ಪತಿಯೇ ಬಂದಂತ ಭಾಸವಾಗುತ್ತದೆ. ಅವನ ಜ್ಞಾನದ ಪ್ರಖರತೆ ಕಂಡು ಅವನ ಗುರುಗಳೇ ಬೆರಗಾಗುತ್ತಾರೆ. ಮುಂದೆ ಆ ಬಾಲಕನು ದೊಡ್ಡ ವಿದ್ವಾಂಸನಾಗಿ ಅನೇಕ ಗ್ರಂಥಗಳನ್ನು ರಚಿಸುತ್ತಾನೆ. ರಾಯರು ಒಬ್ಬ ಸಾಮಾನ್ಯ ಬಾಲಕನನ್ನು ಮಹಾಪಂಡಿತನನ್ನಾಗಿ ಮಾಡಿದ್ದರು. ರಾಯರು ಕೇವಲ ಕಷ್ಟಗಳನ್ನು ಪರಿಹರಿಸುವವರಲ್ಲ, ಅವರು ಅಜ್ಞಾನದ ಕತ್ತಲೆಯಿಂದ ಓಡಿಸಿ ಜ್ಞಾನದ ದೀಪ ಹಚ್ಚುವ ಮಹಾಗುರುಗಳು ಎಂಬುದು ಅಂದು ಸಾಬೀತಾಯಿತು. ರಾಯರ ಅನುಗ್ರಹವಿದ್ದರೆ ಬುದ್ಧಿಮಾನ್ಯರು ಮೇಧಾವಿಗಳಾಗುತ್ತಾರೆ ಎಂಬುದಕ್ಕೆ ಇದೇ ಸಾಕ್ಷಿ. ಧನ್ಯವಾದಗಳು.